ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಚಾಮುಂಡಿ ಬೆಟ್ಟದಿಂದ ಅರಮನೆ ಕಡೆಗೆ ಮೆರವಣಿಗೆ, ತೆರೆದ ವಾಹನದಲ್ಲಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ತರಲಾಗುತ್ತೆ. ಮಂಗಳಾರತಿ ನೆರವೇರಿಸಿ ಅರಮನೆಯತ್ತ ಉತ್ಸವ ಮೂರ್ತಿಯನ್ನ ತರುವಂಥದ್ದು ಪ್ರತಿ ವರ್ಷವೂ ಕೂಡ ನಾವು ನೋಡುವಂತಹ ಒಂದು ಸಂಪ್ರದಾಯ. ಚಾಮುಂಡಿ ಉತ್ಸವ ಮೂರ್ತಿಗೆ ವಿಶೇಷ ಮಂಗಳಾರತಿಯನ್ನ ಮಾಡಿ ಪೂಜೆಯನ್ನ ಮಾಡಿ ಅರ್ಚಕರು ಶಶಿಶೇಖರ್ ದೀಕ್ಷಿತ್ ನೇತೃತ್ವದಲ್ಲಿ ಮಂಗಳಾರತಿ, ತೆರೆದ ವಾಹನದಲ್ಲಿ ಅರಮನೆಯತ್ತ ಈಗ ಮೂರ್ತಿಯನ್ನ ತರುವಂಥದ್ದು. ಚಾಮುಂಡಿ ಉತ್ಸವ ಮೂರ್ತಿ ನಾವೆಲ್ಲರೂ ಕೂಡ ಬಹಳ ಭಕ್ತಿ ಭಾವದಿಂದ ಕಾಣುವಂಥ ಒಂದು ಉತ್ಸವ ಮೂರ್ತಿ ಇದು. ನಾಡದೇವತೆ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಮಂಗಳಾರತಿ ಆದ ನಂತರ, ಪೂಜೆ ಆದ ನಂತರ ಈಗ ಅರಮನೆಗೆ ತರುವಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಈಗ ತೆರೆದ ವಾಹನದಲ್ಲಿ ಮೂರ್ತಿ ಬರ್ತಿರೋದು. ಇನ್ನು ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಎಲ್ಲ ರೀತಿಯಿಂದಲೂ ಕೂಡ ಅಲಂಕೃತಗೊಂಡು ಕೇಸರಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವಂತಹ ನಾಡದೇವಿ ತಾಯಿ ದರ್ಶನ ನೀಡ್ತಾ ಇದ್ದ ಹಾಗೆ ಭಕ್ತರಿಂದ ಹರ್ಷೋದ್ಗಾರ. ತಾಯಿ ಚಾಮುಂಡಮ್ಮನಿಗೆ ಜೈ ಅಂತ ಭಕ್ತರಲ್ಲಿ ಘೋಷಣೆಗಳನ್ನು ಕೂಗಿದ್ರು. ಯಾಕಂದ್ರೆ ಅಂತ ಒಂದು ಭಕ್ತಿ ಭಾವ, ಅಷ್ಟು ಶ್ರದ್ಧೆ. ಚಾಮುಂಡೇಶ್ವರಿ ಅಂತಂದ್ರೆ ನಮ್ಮನ್ನೆಲ್ಲ ಕೂಡ ಇಡೀ ರಾಜ್ಯವನ್ನ ಕಾಯುವಂಥ ಶಕ್ತಿ ಅನ್ನೋ ನಂಬಿಕೆ ನಮಗೆ. ನಾವೀಗ ಅದನ್ನ ನೋಡ್ತಾ ಇದ್ದೀವಿ. ತೆರೆದ ವಾಹನದಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಅರಮನೆಯತ್ತ ತರ್ತಿರುವಂಥ ದೃಶ್ಯಗಳನ್ನು, ಆ ಲೈವ್ ದೃಶ್ಯಗಳನ್ನು ನಾವು ಗಮನಿಸಬಹುದು. ಮಂಗಳಾರತಿ ನೆರವೇರಿಸಿ ಅರಮನೆಯತ್ತ ಈಗ ಚಾಮುಂಡೇಶ್ವರಿಯ ಮೂರ್ತಿ ಈಗ ಅರಮನೆಯತ್ತ ಸಾಗ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ. ಮೊದಲು ರಾಮ್ ಹಾಗೆ ಅನುಷಾ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲು ರಾಮ್ ಬಳಿ ಹೋಗೋದಾದ್ರೆ, ರಾಮ್, ಇವತ್ತು ಬಹಳ ವಿಶೇಷವಾದಂತಹ ದಿನ. ನಿಮ್ಗಂತೂ ಪ್ರತಿ ಬಾರಿ ಮೈಸೂರಿನ ಈ ಸಂದರ್ಭ ಬಹಳ ಒಂದು ಹೃದಯಕ್ಕೆ ಹತ್ತಿರವಾಗಿರುವಂಥ ಒಂದು ಸಂದರ್ಭ ಇದು. ಒಂದು ಕಡೆ ಮೆರವಣಿಗೆ ಮೂಲಕ ಈಗ ಮೂರ್ತಿ ಬರ್ತಾ ಇರೋದು ಅಮ್ಮನವ್ರದ್ದು. ಸೊ ಅಲ್ಲಿಂದ ಅರಮನೆಗೆ ಬರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಆ ಒಂದು ಸಂದರ್ಭ ಹೇಗಿದೆ, ಹೇಗೆ ಮೈಸೂರಿನ ಜನತೆ ಜೊತೆಗೆ ಮೈಸೂರಿಗೆ ಬಂದಿರುವಂಥ ಬೇರೆ ಬೇರೆ ಊರಿನ ಜನ ಅದನ್ನು ಆ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಅಂತ? ಅವಿನಾಶ್, ಖಂಡಿತವಾಗಿ ಒಂದು ಕಡೆ ನಾಡಹಬ್ಬದ ಸಂಭ್ರಮ ಜೋರಾಗಿದ್ರೆ, ಮತ್ತೊಂದು ಕಡೆ ದಸರಾ ಅಂತ ಹೇಳಿದ್ರೆ ರಾಜ ಪರಂಪರೆ ಗತಕಾಲದ ವೈಭವ ಮರಕಳಿಸುವಂತ ಆ ಕ್ಷಣ. ಅದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಜನರು ಈಗಾಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿನತ್ತ ಮುಖ ಮಾಡಿದ್ದಾರೆ. ನಾನೀಗ ಮೈಸೂರು ಅರಮನೆಯ ಒಳಭಾಗದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ದೃಶ್ಯವನ್ನ. ಅಂದ್ರೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಏನು ಆ ದಸರಾ ರಾಜ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವತ್ತು ವಿಜಯದಶಮಿ ದಿನ. ಒಂದು ಕಡೆ ನಾಡಹಬ್ಬ ದಸರೆಗೆ ಜಂಬೂ ಸವಾರಿಗೆ ಎಲ್ಲ ಸಿದ್ಧತೆಗಳಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ಕೈಂಕರ್ಯಗಳು ಈಗಾಗಲೇ ಆರಂಭವಾಗಿವೆ. ಇವತ್ತು ಅಂತಿಮ ದಿನದ ವಿಜಯದಶಮಿ ಯಾತ್ರೆ ನಡೀತದೆ. ಇದಕ್ಕಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು 9:30ಕ್ಕೆ ಸರಿಯಾಗಿ ಅವರು ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. ಅಲ್ಲಿ ಜಟ್ಟಿಗಳ ಕಾಳಗ ಆಗ್ತದೆ. ಅಂದ್ರೆ ಈಗಾಗಲೇ ನಮ್ಮ ಪ್ರತಿನಿಧಿ ಸುನಿಲ್ ಹೇಳ್ದಂಗೆ ಜಟ್ಟಿಗಳ ಕಾಳಗ ಒಂದು ಕುಸ್ತಿ ರೀತಿ ಇದ್ರೂ ಸಹ ಜಟ್ಟಿ ಸಮುದಾಯದವರು ಯದುವಂಶಕ್ಕೆ ತಮ್ಮ ನಿಷ್ಠೆಯನ್ನು ತೋರಿಸಲಿಕ್ಕೆ, ತಮ್ಮ ಒಂದು ಏನು ತ್ಯಾಗವನ್ನ ತೋರಿಸಲಿಕ್ಕೆ ಮತ್ತು ನಾವು ರಾಜರ ಜೊತೆ ನಿಂತ್ಕೋತೇವೆ, ಸಾಮ್ರಾಜ್ಯದ ಜೊತೆ ನಿಂತಲೇವೆ ಅಂತೇಳಿ ನಡೆಸುವಂತಹ ಒಂದು ಕಾಳಗವಾಗಿದೆ. ಹುಲಿ ಉಗರನ್ನ ಕೈಲಿ ಹಿಡ್ಕೊಂಡು ತಲೆಗೆ ಹೊಡೆಯುವವರೆಗೂ, ಅಂದ್ರೆ ರಕ್ತ ನೆಲಕ್ಕೆ ಬೀಳಬೇಕು, ನಮ್ಮ ತ್ಯಾಗ ಸಂಕೇತ ಬಲಿದಾನದ ಒಂದು ಪ್ರತೀಕವಾಗಿ ಮಾಡುವಂಥದ್ದಾಗ್ತದೆ. ಅದನ್ನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ವೀಕ್ಷಣೆ ಮಾಡ್ತಾರೆ. ಅದಾದ ನಂತರ ವಿಜಯ ಯಾತ್ರೆ ಆರಂಭವಾಗ್ತದೆ. ಬೆಳ್ಳಿ ಪಲ್ಲಕ್ಕಿಯಲ್ಲಿ ಆ ಒಂದು ಎಲ್ಲ ಶಸ್ತ್ರಗಳನ್ನು ತೆಗೆದುಕೊಂಡು ಮೈಸೂರಿನ ಅರಮನೆ ಆವರಣದಲ್ಲಿರುವಂತಹ ಭುವನೇಶ್ವರಿ ದೇಗುಲದ ಈ ಬನ್ನಿ ಮರದ ಬಳಿಗೆ ಬರಲಾಗ್ತದೆ. ಬನ್ನಿ ಮರ ಅಂದ್ರೆ ಬನ್ನಿ ಯಾವಾಗಲೂ ಸಹ ಶ್ರೇಷ್ಠವಾದಂಥದ್ದು. ಅಂದ್ರೆ ಹಿಂದೆ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತೆಯೂ ಸಹ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಯುದ್ಧಕ್ಕೂ ಮುಂಚೆ ಬನ್ನಿ ಮರದಲ್ಲಿ ಅಡಗಿಸಿಟ್ಟಿದ್ರು ಒಂದು ಏನು ಉಲ್ಲೇಖ ಇದೆ. ಅದೇ ಹಿನ್ನೆಲೆಯಲ್ಲಿ ಅದೇ ಪರಂಪರೆಯನ್ನ ಮೈಸೂರಿನ ರಾಜವಂಶಸ್ಥರು ಸಹ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇವತ್ತು ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಿ ಅದಾದ ನಂತರ ಅವರು ಬಳಸ್ತಾ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ನೀವು ನೋಡ್ತಾ ಇರ್ಬೋದು. ಹಿಂದೆ ಅವರು ಬಳಸ್ತಾ ಇದ್ದಂತಹ ಕತ್ತಿಗಳಿರ್ಬೋದು ಅಥವಾ ಈಟಿ, ಗುರಾಣಿ ಇವೆಲ್ಲವನ್ನೂ ಸಹ ಇಲ್ಲಿ ಇಟ್ಟು ಇದಕ್ಕೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಒಂದು ಪೂಜೆಯನ್ನ ಸಲ್ಲಿಸ್ತಾರೆ. ಈ ಪೂಜೆಯನ್ನ ಸಲ್ಲಿಸಿದ ನಂತರವಾಗಿ ವಿಜಯ ಯಾತ್ರೆ ವಾಪಸ್ಸು ಹೋಗ್ತದೆ. ಈ ಮೂಲಕವಾಗಿ ನಾಡಹಬ್ಬ ದಸರೆಯ ಕಲರವ ಒಂದು ಕಡೆ ಆದ್ರೆ, ರಾಜ ಪರಂಪರೆಯ ಗತಕಾಲದ ವೈಭವದ ದಸರೆ ಏನಿದೆ ಅದಕ್ಕೂ ಸಹ ಮೈಸೂರು ಸಾಕ್ಷಿ ಆಗ್ತಾ ಇದೆ. ತಾವು ಹೇಳಿದಂತೆ ಖಂಡಿತವಾಗಿ ಅವಿನಾಶ್, ಮೈಸೂರಿಗರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಮೈಸೂರಿನ ದಸರಾ, ಯಾಕಂದ್ರೆ ಎಲ್ಲ ಕಡೆಗಳಲ್ಲೂ ಇವನು ಉತ್ತರ ಭಾರತದಲ್ಲೂ ಸಹ ದಸರಾ ಆಚರಣೆ ಇದ್ರೂ ಸಹ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ರಾಜ ಪರಂಪರೆಯ ದಸರಾ, ಮತ್ತೊಂದು ಕಡೆ ಸರ್ಕಾರದ ನಾಡ ಹಬ್ಬಯ ದಸರಾ, ಎರಡರ ಸಮ್ಮಿಲನವಾಗಿ ಈ ಒಂದು ನಾಡ ಹಬ್ಬ ದಸರೆ ಮತ್ತೆ ರಾಜಮನೆತನ ದಸರೆಯ ಕಲರವ ಜೋರಾಗಿದೆ. ಇನ್ನೇನು ಕೆಲವು ಈಗಾಗಲೇ ತಾವು ಹೇಳಿದಂತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಸಹ ನಾಡದೇವತೆ ತಾಯಿ ಚಾಮುಂಡೇಶ್ವರ ಮಹಿಷಾಸುರ ಮರ್ದಿನಿ ಉತ್ಸವ ಮೂರ್ತಿ ಚಾಮುಂಡಿ ಬೆಟ್ಟದಿಂದ ಹೊರಟಿದೆ, ಅರಮನೆ ತಲುಪ್ತಿದೆ. ಅದಾದ ನಂತರ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಅಭಿಮನ್ಯು ಆ ಒಂದು ಜಂಬೂ ಸವಾರಿಯನ್ನು ಸಾಗೋದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಲಕ್ಷಾಂತರ ಭಕ್ತರು ಈಗಾಗಲೇ ಕಾಯ್ಕೊಂಡು ಕುಳಿತಿದ್ದಾರೆ. ಅವಿನಾಶ್, ರಾಮ್ ಹಾಗೆ ಸಂಪರ್ಕದಲ್ಲಿರಿ.